ಮೈಸೂರು ಒಡೆಯರ್ ಇತಿಹಾಸದ ಪ್ರಕಾರ ಚಾಮುಂಡಿ ಬೆಟ್ಟ ಯಾರಿಗೆ ಸೇರಿತ್ತು? ನೋಡಿ, ಚಾಮುಂಡಿ ಬೆಟ್ಟ ಪ್ರಸ್ತುತ ಒಂದು ಭಾರತದ ಒಂದು ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಸಂವಿಧಾನ ರಚನೆ ಮಾಡುವಂಥ ಸಮಯದಲ್ಲಿ ಕೆಲವು ಪ್ರೈವೇಟ್ ಪ್ರಾಪರ್ಟೀಸ್ಗಳಿತ್ತು ಮತ್ತು ಕೆಲವು ಪಬ್ಲಿಕ್ ಪ್ರಾಪರ್ಟೀಸ್ಗಳಿತ್ತು. ಈ ಚಾಮುಂಡಿ ಬೆಟ್ಟ ಇವತ್ತು ತಕರಾರಕ್ಕೆ ಬಂದಿದೆ. ನ್ಯಾಯಾಂಗ ಅದು ತೀರ್ಮಾನ ಮಾಡ್ತದೆ. ನಾವು ಹೇಳಿರೋದು ಇದು ನಮ್ಮ ಅಡಿಯಲ್ಲಿ ಬರೋದು, ಅಂದರೆ ಅದು ಚಾಮುಂಡಿ ತಾಯಿಗೆ ಸೇರಿರೋದು. ಬಟ್ ಅದು ಒಂದು ಪದ ಇದೆ, ಶಿಬೇಟ್ಶಿಪ್ ಅಂತ, ಆಫ್ ದಿ ಡೈಟಿ, ಯಾರು ಪೋಷಕರ ಸ್ಥಾನದಲ್ಲಿ ಇರೋವಂಥದ್ದು, ಅವರ ಒಂದು ನೇತೃತ್ವದಲ್ಲಿ ಅಥವಾ ಅವರ ಒಂದು ಪೋಷಕರ ಸ್ಥಾನದಲ್ಲಿ ಇರುವಂಥದ್ದು ಒಂದು ಬಾಡಿ ಇರ್ಬೋದು. ಅದಕ್ಕೆ ಎಲ್ಲ ಕ್ರಮ ತಗೊಳ್ಳೋದಕ್ಕೆ ಮತ್ತು ಒಂದು ಸಂಪೂರ್ಣ ಒಂದು ಏನು ಅದ್ರ ಬಗ್ಗೆ ಒಂದು ನಿರ್ದೇಶನ ಕೊಡೋ ದೃಷ್ಟಿಯಲ್ಲಿ ಒಂದು ಬಾಡಿ ಇರ್ಬೋದು. ಆದರೆ ಪೋಷಕರ ಸ್ಥಾನದಲ್ಲಿರುವಂಥದ್ದು ಕೆಲವು ವ್ಯಕ್ತಿಗಳಿರ್ಬೋದು ಅಥವಾ ಜನಸಾಮಾನ್ಯರಿಗೆ ಸೇರಿರುವಂಥದ್ದು ಇರ್ಬೋದು. ಆದರೆ ಧಾರ್ಮಿಕ ಸ್ಥಳಗಳು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಇರಬೇಕು ಅಂತ ನಮ್ಮ ನಿಲುವು.